ಜನರೊಂದಿಗೆ ಜನತಾದಳ ಕಾರ್ಯಕರ್ತರ ನೋಂದಣಿಯನ್ನ ಇಡೀ ರಾಜ್ಯ ವ್ಯಾಪ್ತಿ ಒಂದು ಗುರಿಯನ್ನ ಇಟ್ಕೊಂಡು ಆ ಗುರಿಯನ್ನ ಮುಟ್ಟತಕ್ಕಂಥದಕ್ಕೆ ಈಗಾಗಲೇ ಕಳೆದ 2-3 ತಿಂಗಳುಗಳ ಹಿಂದೆನೆ ಮೊದಲನೇ ಹಂತದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ವು. ಅದರಲ್ಲಿ ಸರಿಸುಮಾರು 54 ಕ್ಷೇತ್ರಗಳಿಗೆ ಮೊದಲನೇ ಹಂತದಲ್ಲಿ ಭೇಟಿಯನ್ನ ಅಕ್ರಾಸ್ ಪ್ಯಾನ್ ಕರ್ನಾಟಕ ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಯಲ್ಲಿ ಉತ್ತರ ಕನ್ನಡ ಸೇರಿದಂತೆ ಬೆಂಗಳೂರು ನಗರವೂ ಕೂಡ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸದಸ್ಯತ್ವ ನೋಂದಣಿಗೆ ಚಾಲನೆಯನ್ನು ಕೊಟ್ಟಿದ್ವು. ಈಗ ಮತ್ತೆ ಕಳೆದ ಒಂದು 8-10 ದಿನದಿಂದನೂ ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆದಂತ ಈ 2ನೇ ಹಂತದ ಸದಸ್ಯತ್ವ ನೋಂದಣಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಹುಶಃ ಇವತ್ತು ತಾವು ಹೇಳ್ದಂಗೆ ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಇಲ್ಲಿಂದ ಮುಗಿಸ್ಕೊಂಡು ಕೊಪ್ಪಳ ಜಿಲ್ಲೆಗೆ ಹೋಗ್ತಾ ಇದ್ದೇವೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಾವೆಲ್ಲರೂ ಏನು ಎದುರು ನೋಡ್ತಾ ಇದ್ದೇವೆ. MP, MLA ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮಗೋಸ್ಕರ ಶ್ರಮಿಸಿ ದುಡಿದು ಕೆಲಸ ಮಾಡಿರ್ತಾರೆ. ಈ ಸ್ಥಳೀಯ ಚುನಾವಣೆಗಳಲ್ಲಿ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸ ಜಿಲ್ಲೆಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ 2ನೇ ಹಂತದ ಪ್ರವಾಸವನ್ನು ಕೈಗೆ ಇಟ್ಕೊಂಡಿದ್ವಿ. ನಾವೊಂದು ಗುರಿಯನ್ನ ಅಂದ್ಕೊಂಡಿದ್ವು. ಆ ಗುರಿಯನ್ನ ಮುಟ್ಟತಕ್ಕಂಥದಕ್ಕೆ ಒಂದು ಹಂತದ 1% ನಾವು ತಲುಪಿದ್ದೇವೆ. ಹಾಗಾಗಿ ಸಂತೋಷ ಇದೆ. ಕಾರ್ಯಕರ್ತರು ಜೊತೆಯಲ್ಲಿ ನಾಯಕರುಗಳು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ನಾವು ಗುರಿ ಮುಟ್ಟತಕ್ಕಂಥದಕ್ಕೆ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಗುರಿ ಬಹುಶಃ ನಾವು ಅಂದ್ಕೊಂಡಿರ್ತಕ್ಕಂಥದ್ದನ್ನ ಸಾಧನೆ ಮಾಡ್ತೀವಿ ಅಂತಕ್ಕಂಥ ಅಚಲವಾದಂತ ನಂಬಿಕೆ ಇದೆ. ನಾನು ಈಗ ತಾನೇ ಬಹುಶಃ ವೇದಿಕೆ ಮೇಲೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಜನತಾ ಪರಿವಾರ 89ನೇ ಇಸ್ವಿನಲ್ಲಿ 2 ಸೀಟ್ ಬಂದಂತ ಕಾಲವೂ ಇದೆ. ಮತ್ತೆ ಅದರ ಮುಂದಿನ ಚುನಾವಣೆ ಸಂಪೂರ್ಣ ಬಹುಮತದಿಂದ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ. ಜನತಾದಳ ಪಕ್ಷ ಒಂದು ರೀತಿ ಮಾತಾಡ್ಬೇಕಾದ್ರೆ ಇನ್ನೂ ಒಂದು ಮಾತು ಹೇಳ್ತಾರೆ. ಹತ್ರ 54 ಜನ ಶಾಸಕರು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮಟ್ಟಕ್ಕೆ ಜನತಾದಳ ಪಕ್ಷ ಬೆಳೆಸಿದ್ರು ಕೂಡ ಆಯಾ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಿರ್ಣಯ ತಗೊಂಡು ಪಾರ್ಟಿ ಬಿಟ್ಟು ಹೋದ್ರು ಕೂಡ ಈ ಪಾರ್ಟಿ ಇನ್ನು ಸದೃಢವಾಗಿ ಉಳಿದಿದೆ ಅಂದ್ರೆ ಯಾವ ಒಬ್ಬ ಕಾರ್ಯಕರ್ತ ಪಕ್ಷದ ಬಾವುಟವನ್ನ ಹಿಡಿದಿದ್ದಾನೆ ಆ ಪಕ್ಷದ ಬಾವುಟಕ್ಕೆ ಎಷ್ಟು ಬೆಲೆ ಕೊಡ್ತಾನೆ, ಎಷ್ಟು ಆದರಿಸ್ತಾನೆ ಅಂತಕ್ಕಂಥದ್ದು ಬಹುಶಃ ಅನೇಕ ಚುನಾವಣೆಗಳಲ್ಲಿ ಸಾಬೀತು ಮಾಡಿದ್ದಾರೆ. ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಾಯಕರುಗಳು ಕೊರತೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಭಾಗಗಳಲ್ಲಿದ್ರು ಕೂಡ ಆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಮತ್ತೆ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರಲ್ಲಿದೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ಕುಮಾರಣ್ಣ ಅವರ ನಾಯಕತ್ವದಡಿ ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಪಾರ್ಟಿಯನ್ನು ಒಟ್ಟಾಗ್ತದೆ. ಈಗ ಆ ಚರ್ಚೆಗಳು ಇನ್ನೂ ಏನು 2 ಪಕ್ಷದ ವಲಯದಲ್ಲಿ ಚರ್ಚೆಗೇನು ಬಂದಿಲ್ಲ. ಕಾರಣ ಈಗ GBA ಚುನಾವಣೆ ಮಾಡ್ತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೋರ್ಟ್ ನಂತರ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಂದಿದೆ. ಅಂದ್ರೆ ಅವ್ರಿಗೆ ಸ್ವಾಭಾವಿಕವಾಗಿ ಮನಸ್ಸಿಲ್ಲ ಸ್ಥಳೀಯ ಚುನಾವಣೆಗಳು ಕಂಡಕ್ಟ್ ಮಾಡೋದಕ್ಕೆ. ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತದೆ, ರಾಜ್ಯ ಸರ್ಕಾರದ ದುರಾಡಳಿತದಿಂದ ಜನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಭಯ ಇದೆ. ಆ ದೃಷ್ಟಿಯಿಂದ ZPTP ಚುನಾವಣೆಯು ಕೂಡ ಬಹುಶಃ ಯಾವಾಗ ನಡೆಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅದು ಸಮೀಪ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮ್ಮ ಪಕ್ಷದ ವರಿಷ್ಠರು, ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಇಬ್ರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ 2 ಪಕ್ಷದ ಕಾರ್ಯಕರ್ತರಿಗೆ ನಾವು ಯಾವ ರೀತಿ ಗೌರವ ಅರ್ಪಿಸಬಹುದು ಆ ರೀತಿ ತೀರ್ಮಾನಗಳು ತಗೋಬೇಕು. ಸೋಲು ಗೆಲುವು ಅಂತಕ್ಕಂಥದ್ದು ಒಂದು ನಾಯಕತ್ವವನ್ನ ಸೃಷ್ಟಿಯಾಗಿ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಅಥವಾ ಅದನ್ನ ಬಳಸ್ತಕ್ಕಂಥದ್ದಕ್ಕೂ ಆಗೋದಿಲ್ಲ. ಚುನಾವಣೆಗಳಲ್ಲಿ ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಚುನಾವಣೆಗಳು ನಡೆದಿರ್ತವೆ. ಆಮೇಲೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರು ಒಂದು ತೀರ್ಮಾನ, ಒಂದು ತೀರ್ಪನ್ನ ತಗೊಂಡ ಮೇಲೆ ನಾವು ಅದನ್ನ ಗೌರವಿಸಬೇಕಾಗ್ತದೆ. ಜೊತೆಯಲ್ಲಿ ಅವತ್ತಿನ ಸನ್ನಿವೇಶಗಳು ಏನೇನಿತ್ತು, ಯಾಕೆ ಚುನಾವಣೆಗಳು, ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಯಾವ ರೀತಿ ಎದುರಿಸಿದ್ರು ಅನ್ನೋದು ಬಹುಶಃ 19ರ ಚುನಾವಣೆನೂ ನೋಡಿದ್ದೀರಿ. ಮತ್ತೆ 23ರಲ್ಲೂ ಕೂಡ ಬಹುಶಃ ನಾವ್ ಯಾವತ್ತೂ ಕೂಡ ಜನಗಳಿಗೆ ಮೋಸ ಮಾಡಿ ದಿಕ್ಕು ತಪ್ಪಿಸಿ ಕಾರ್ಡ್ಗಳನ್ನ ಹಂಚ್ತಕ್ಕಂಥದ್ದು ಇವೆಲ್ಲ ಯಾವುದು ಕೂಡ ನಾವು ಮಾಡ್ಲಿಲ್ಲ. ಆಮೇಲೆ ಮೊನ್ನೆ ನಡೆದಂತ ಉಪಚುನಾವಣೆ ಕಾರ್ಯಕರ್ತರಿಗೋಸ್ಕರ ಅನಿವಾರ್ಯವಾಗಿ ನಿಂತ್ಕೊಳ್ಬೇಕಾದಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ
ಎಲ್ಲಾ ಮಂತ್ರಿಗಳು ಬಂದು ನಿಂತು ಆ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಏನೇನ್ ಮಾಡ್ಬೇಕು ಎಲ್ಲಾ ರೀತಿ ಮಾಡಿ ಕೊನೆಗೆ ನಾನು ಇವತ್ತು ಸೋತಿದ್ರು ಕೂಡ ನನ್ನ ಈ ಗೆಲುವು ಸೋಲಿನ ಲೆಕ್ಕಾಚಾರದ ಮೇಲೆ ನಾನೇನು ನಿರ್ಧಾರವನ್ನ ಮಾಡ್ತಾ ಇಲ್ಲ. ನನಗೆ ಜನರ ಮೇಲೆ ವಿಶ್ವಾಸ ಇದೆ. ಜನತಾದಳ ಪಕ್ಷವನ್ನ ಅನೇಕ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಜನ ಕಾಪಾಡಿದ್ದಾರೆ. ಇದಕ್ಕೆ ಕಾರಣ ಜನತಾದಳ ಪಕ್ಷವು ಕೂಡ ಅಷ್ಟೇ ಜನರ ಜೊತೆ ಬೆರೆತು ಜನರ ಸಂಕಷ್ಟದಲ್ಲಿ ಒಂದಾಗಿ ಬೆರೆತಿದ್ದೇವೆ. ಮುಂದಿನ ದಿನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡ್ತೇವೆ.